ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಚಾರು ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಮೊದಲನೇ ಬಲ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಚಾರು ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇರುತ್ತೆ, ಅವ್ರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದರ ಇವತ್ತಿನ ರೀಡಿಂಗ್ ಇರುತ್ತೆ. ಸೊ ಹಾಗಾಗಿ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡೋಣ ಆ ಒಂದು ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್. ಸೊ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ಇಟ್ ಇಸ್ ವೆರಿ ಗುಡ್. Okay, Knight of Wands, King of Wands. Okay, and we have Five of Swords and bottom of the deck Hermit card. Yes, okay. So guys, ಈ ಒಂದು ಎನರ್ಜೀಸ್ನ ನೋಡೋದಾದರೆ ನಿಮ್ಮ ವ್ಯಕ್ತಿ ಎಲ್ಲೋ ಬಹಳ ನೊಂದಿದ್ದಾರೆ, ನಿಮ್ಮ ವಿಚಾರವಾಗಿ ಕುರಿತಾಗಿ ಬಹಳ ನೊಂದಿದ್ದಾರೆ ಅಂತ ಬರ್ತೀರ. ಅಂದರೆ ಮಾನಸಿಕವಾಗಿ ಅವರು ಅಷ್ಟು ಕುಶಲವಾಗಿಲ್ಲ, ರೈಟ್? ಏನೋ ಒಂದು ತುಂಬ ಲೋ ಇದ್ದಾರೆ, ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಿಮ್ಮ ಜೊತೆ ಸಹ ಅವರು ಸರಿಯಾಗಿ ಏನಕ್ಕೂ ರೆಸ್ಪಾಂಡ್ ಅಂತಕ್ಕಂಥದ್ದು ಮಾಡ್ತಿಲ್ಲ. ಸೊ ನನ್ನ ಪ್ರಕಾರ ಇಲ್ಲಿ ಫಾರ್ ಮೋಸ್ಟ್ ಆಫ್ ದೆಮ್ ಇದು ನೋ ಕಮ್ಯುನಿಕೇಷನ್ ಆಗಿರುತ್ತೆ. ಅಥವಾ ನೀವೇ ಎಷ್ಟೊಂದು ಸಾರಿ ಅವರಿಗೆ ಟೆಕ್ಸ್ಟ್ ಮೆಸೇಜಸ್ ಮಾಡಿದ್ರೂ ಅವರು ಅಷ್ಟು ರಿಪ್ಲೈ ಮಾಡಲ್ಲ, ಅಥವಾ ಯಾವಾಗೋ ಒಂದು ಸರಿ ರಿಪ್ಲೈ ಮಾಡೋ ಅಂಥದ್ದು. ಸೊ ಈ ಥರ ಒಂದು ಸಂದರ್ಭ ಇರುತ್ತೆ. ಮೇಯ್ನಾಗಿ ವ್ಯಕ್ತಿ ಹೇಳಬೇಕಂದ್ರೆ ತುಂಬ ಹೈ ಈಗೋ ಅಂತ ಹೇಳ್ಬೋದು. ಬಿಕಾಸ್ ವಿ ಹ್ಯಾವ್ ದ ಕಿಂಗ್ ಎನರ್ಜೀಸ್. ಓಕೆ, ತುಂಬ ಹೈ ಈಗೋ. ತುಂಬ ನನಗನ್ಸೋ ಪ್ರಕಾರ ಎಷ್ಟೋ ಜನ ಇಲ್ಲಿ ಮ್ಯಾರಿಡ್ ಇರ್ತಾರೆ, ಅವ್ರ ಜೊತೆ ನೀವು ಸಂಪರ್ಕವನ್ನು ಇಟ್ಕೊಂಡಿರ್ತೀರ. ಅಂದರೆ ಬಹಳ ಒಂದು ಸೊಸೈಟಿನಲ್ಲಿ ಒಳ್ಳೆ ನೇಮ್ ಫೇಮ್ ಹೆಸರು ಇರುವಂಥ ವ್ಯಕ್ತಿಯವರಾಗಿರ್ತಾರೆ. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಸೊಸೈಟಿಗೆ ತುಂಬ ಹೆದರ್ತಾರೆ ವ್ಯಕ್ತಿ. ಯಾಕಂದರೆ ಇವ್ರ ಹತ್ರ ಎಲ್ಲವೂ ಇದೆ. ನೀವು ನೋಡ್ಬೋದು ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಹತ್ರ ಎಲ್ಲ ಅಧಿಕಾರ, ಆಸ್ತಿ, ಅಂತಸ್ತು ಎಲ್ಲವೂ ಇದೆ ಇವರ ಲೈಫಲ್ಲಿ. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಎಲ್ಲವೂ ಇದ್ರೂ ಏನೂ ಇಲ್ಲದಂಥ ಒಂದು ಪರಿಸ್ಥಿತಿ. ಅಂದರೆ ಎಲ್ಲೋ ಪ್ರೀತಿಗೆ ಎಲ್ಲೋ ಇವ್ರಿಗೆ ಬಹಳ ಕೊರತೆ ಇದೆ ಅಂತಲೇ ಹೇಳ್ಬೋದು, ರೈಟ್? ಸೊ ಇಲ್ಲಿ ನೋಡೋದಾದರೆ ನೀವು ಎಷ್ಟು ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇದ್ದೀರಾ. ಒಂದು ರೀತಿ ಹೇಳೋದಾದರೆ ಪ್ರತಿನಿತ್ಯ ಓಕೆ ಊಟ ಮಾಡಿದಿರಾ ಇಲ್ವಾ, ತಿಂದಿರಾ, ಕೆಲ್ಸಕ್ಕೆ ಹೋಗಿದ್ದಾರಾ, ಏನು ಮಾಡ್ತಿದ್ದಾರೆ, ಅಂದರೆ ಆ ಪ್ರತಿ ಕ್ಷಣ ಅನ್ನೋದೇನಿದೆ ನೀವು ತುಂಬ ಅವ್ರನ್ನ ಟೇಕ್ ಕೇರ್ ಮಾಡ್ತಿದ್ದೀರಾ, ತುಂಬ ಅಟೆನ್ಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ. ಆ್ಯಂಡ್ ಅಷ್ಟೇ ಪ್ರೀತಿ ಸಹ ನೀವು ತೋರಿಸ್ತಾ ಇದ್ದೀರಾ. ಆದರೆ ಆ ಒಂದು ಪ್ರೀತಿಗೆ ಇಲ್ಲಿ ಸರಿಯಾದ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಸೊ ನೀವು ನೋಡ್ಬೋದು ಅವರು ನಿಮ್ಮನ್ನು ನೋಡಿದ್ರೆ ಒಂದು ರೀತಿ ಸ್ಟ್ರೆಸ್, ಒಂದು ರೀತಿ ಬರ್ಡನ್ ಥರ ಫೀಲ್ ಆಗ್ತಾರೆ, ಅಥವಾ ನಿಮ್ಮಿಂದ ತುಂಬ ಡಿಸ್ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ರೀತಿ ಹೇಳೋದಾದರೆ ಸ್ವಲ್ಪ ನೆಗೆಟಿವ್ ಶೇಡಲ್ಲಿದೆ ಥಾಟ್ಸ್ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಸೆಲ್ಫಿಶ್ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪರ್ಸನ್. ಒಂದು ರೀತಿ ಹೇಳೋದಾದರೆ ಇಲ್ಲ ನನ್ನ ಕೈಲಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ಅಥವಾ ನನಗೆ ಕೆಲಸದಲ್ಲಿ ನಾನು ತುಂಬ ಬ್ಯುಸಿ ಇದ್ದೇನೆ, ಸೊ ಹಾಗಾಗಿ ಮಾತಾಡಲಿಕ್ಕೆ ಅಂದರೆ ಈ ಥರ ನಂಬರ್ ಆಫ್ ಎಕ್ಸ್ಕ್ಯೂಸಸ್ನ ಕೊಡ್ತಾರೆ. ಆ್ಯಂಡ್ ನೀವೇ ಅವರ ಮನೆ ಹತ್ರ ಹುಡ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡಿದ್ರೂ ಅವರಷ್ಟು ಈಸಿಯಾಗಿ ನಿಮ್ಮ ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ, ರೈಟ್? ಆ್ಯಂಡ್ ನಿಮಗೆ ಒಂದೊಂದು ರೀತಿ ಅನ್ಸೋಕ್ಕೆ ಶುರು ಆಗುತ್ತೆ. ಅಂದರೆ ಮುಂಚೆ ಹೇಗೆ ಇದ್ದರು ಈ ವ್ಯಕ್ತಿ, ಇವಾಗ ಎಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದಾನೆ. ಒಂದು ರೀತಿ ಸ್ವಾರ್ಥದ ಭಾವ ಜಾಸ್ತಿ ನೋಡ್ತಾ ಇದ್ದೀರಾ.
ಆ್ಯಂಡ್ ನಿಮಗೆಲ್ಲೋ ಅನ್ನಿಸ್ತಾ ಇದೆ ಓಕೆ ಈ ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ದಾರಾ ಅಥವಾ ಬೇಕು ಅಂತಲೇ ಅವಾಯ್ಡ್ ಮಾಡ್ತಾ ಇದ್ದಾರಾ. ಆ್ಯಂಡ್ ಹೇಳಬೇಕು ಅಂದರೆ ತುಂಬ ಲೈಕ್ ನೆಗೆಟಿವ್ ಆಗಿಬಿಟ್ಟಿದೆ ನಿಮ್ಮ ಒಂದು ಆಲೋಚನೆ ಸಹ, ರೈಟ್. ಆ್ಯಂಡ್ ನಿಮಗೆ ಅದು ಸ್ಟ್ರೆಸ್ ಕ್ರಿಯೇಟ್ ಆಗ್ತಾಯಿದೆ. ಅಂದರೆ ಇವರ ಬಿಹೇವಿಯರ್ ಏನಿದೆ ನಿಮಗೆ ಒಂದು ರೀತಿ ಹೇಳೋದಾದ್ರೆ ತುಂಬ ಸ್ಟ್ರೆಸ್ ಕೊಡ್ತಾ ಇದೆ. ಓಕೆ ಇವರು ಮತ್ತೆ ರಿಪ್ಲೈ ಮಾಡ್ತಾರಾ ಇಲ್ವಾ, ನೀವು ತುಂಬ ತಲೆ ಕೆಡಿಸ್ಕೊಂಡು ಕೂತಿದ್ದೀರಾ ಇಲ್ಲಿ, ರೈಟ್. ಸೊ ಆ ಥರ ಒಂದು ಸಿಚುವೇಶನ್ ಇದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ. ಓಕೆ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಮೆಸೇಜಸ್ ವಿ ಹ್ಯಾವ್ ಫ್ರಮ್ ಅವರ್ ಏಂಜಲ್ಸ್. ಓಕೆ ನೋ ಅಂತ ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇದಷ್ಟು ಒಳ್ಳೆಯ ಸಂಬಂಧ ಅಲ್ಲ ಅಂತ. ಅಂದರೆ ಅಫ್ಕೋರ್ಸ್ ನೀವು ನಂಬಿದ್ದೀರಾ, ತುಂಬ ಈ ವ್ಯಕ್ತಿಯನ್ನು ತುಂಬ ನಂಬಿ ನೀವು ಇಷ್ಟರ ಮಟ್ಟಿಗೆ ನೀವು ಏನೋ ಆ ಸಂಬಂಧ ಅಂತಕ್ಕಂಥದ್ದು ಬೆಳ್ಕೊಂಡು ಬಂದಿದೆ. ಬಟ್ ಅದು ನಿಜವಾದ ಒಂದು ಪ್ರೀತಿ ಅಂತಕ್ಕಂಥದ್ದು ಅಲ್ಲ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಈ ಒಂದು ರೀಡಿಂಗಲ್ಲಿ ನಿಮಗೆ ರೆಸೊನೇಟ್ ಆಗ್ತಾ ಇದ್ದರೆ ನಾನೊಂದು ಪರ್ಸ್ನಲ್ ರೀಡಿಂಗನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಆ ವ್ಯಕ್ತಿಯ ಸ್ವಭಾವ ಗುಣಲಕ್ಷಣಗಳು ಯಾವ ರೀತಿ ಇದೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಯಾಕಂತಂದರೆ ಕೆಲವ್ರು ಎಷ್ಟು ನಂಬಿಕೆಯಿಂದ ಇರ್ತೀರಾ ಅಂದರೆ ಇಲ್ಲ ಮತ್ತೆ ಬಂದೇ ಬರ್ತಾರೆ ಮಾತಾಡಿಸ್ತಾನೆ, ಅವ್ರು ಎಷ್ಟೇ ಇಗ್ನೋರ್ ಮಾಡಿದ್ರೂ ಎಲ್ಲೋ ನಿಮ್ಮ ಮನಸ್ಸು ಸೆನ್ಸಸ್ ಹೇಳ್ತಾ ಇರುತ್ತೆ ಇಲ್ಲ ಮಾಡ್ತಾರೆ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ. ಇವಾಗ ನೀವೇನೋ ತುಂಬ ಪ್ರಾಂಪ್ಟಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆ ಮಾಡ್ತಾರೆ ಅಂತೆಲ್ಲ, ಬಟ್ ಆದರೆ ಎಷ್ಟರ ಮಟ್ಟಿಗೆ ಅದು ಸತ್ಯ ಅನ್ನೋದನ್ನು ನೀವು ದಯವಿಟ್ಟು ತಿಳ್ಕೊಳ್ಳಿ. ಕೆಲವ್ರು ಏನು ಮಾಡ್ತೀರಾ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ, ಇಲ್ಲ ಅವ್ರು ಬರ್ತಾರೆ ಆ್ಯಂಡ್ ಓವರ್ಕಮ್ ಮಾಡಲಿಕ್ಕೆ ಆಗ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಪರ್ಸ್ನಲ್ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಯ ಒಂದು ಹೆಸರು, ಡೇಟ್ ಆಫ್ ಬರ್ತಿಂದ ಕಾರ್ಡ್ಸ್ನ ಪಿಕ್ ಮಾಡಿ ಅವ್ರ ಎನರ್ಜೀಸ್ನ ಚೆಕ್ ಮಾಡಿದಾಗ ಆ ವ್ಯಕ್ತಿಯ ನಿಜವಾದ ಗುಣ ಸ್ವಭಾವ, ಯಾವ ಒಂದು ರೀಸನ್ಗೋಸ್ಕರ ಅವರು ನಿಮ್ಮ ಜೊತೆ ಇದ್ದರು ಅಥವಾ ನಿಜವಾದ ಪ್ರೀತಿನ ಇದು ಅನ್ನೋದನ್ನು ದಯವಿಟ್ಟು ಪರಿಶೀಲನೆ ಮಾಡಿಸಿ. ಓಕೆ ಸೊ ಆ ಪರಿಶೀಲನೆ ಮಾಡಿಸಿದಾಗ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ. ಆಗ ನೀವು ನಿರ್ಧಾರ ಅಂತಕ್ಕಂಥದ್ದನ್ನ ಮಾಡ್ಬೋದು. ಸೊ ಬೇರೆಯವರಿಂದ ಸಹಾಯವನ್ನು ಪಡೀರಿ ಅಂತಲೇ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಕೌನ್ಸಿಲರ್ ಅಥವಾ ಯಾರು ಟ್ಯಾರೋ ಕಾರ್ಡ್ ರೀಡರ್ಸ್ ಇರ್ತಾರೆ ದಯವಿಟ್ಟು ಸಂಪರ್ಕ ಮಾಡಿ ಅವರ ಒಂದು ಏನು ವಿಚಾರ ಅಂತಕ್ಕಂಥದ್ದನ್ನ ದಯವಿಟ್ಟು ಕ್ಲಾರಿಫೈ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಉತ್ತಮ. ಓಕೆ ಸೊ ಎಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ. ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಏಂಜಲ್ಸ್ಗೆ ನಮ್ಮ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.